ನಮ್ಮಪ್ಪ ರಾಜ ಸಾರ್ಗಾಕೋ ಸೊಪ್ಪು. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂದರೆ, ಸೊ ನಮ್ಮ ಚನ್ನಪಟ್ಟಣದ ಬೊಂಬೆನಾಡು ಗಂಗೋತ್ಸವ ನಡೀತೈತೆ. ಸೊ ಅಲ್ಲಿ ನಾನು ಗಂಗೋತ್ಸವಕ್ಕೆ ಹೋಗ್ತಾಯಿದ್ದೀನಿ ಇವಾಗ. ಸೊ ಬನ್ನಿ, ನಿಮಗೂ ಗಂಗೋತ್ಸವ ಹೇಗೆ ನಡೆಯುತ್ತೆ, ಹೇಗೆಲ್ಲ ನಡೆಯುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಅಲ್ಲಿ ನಾನು ಬಿಗ್ ಬಾಸಲ್ಲಿ ವಿನ್ನರು, ಸೀಸನ್ 12 ಬಿಗ್ ಬಾಸ್ ವಿನ್ನರು ಗಿಲ್ಲಿ ನಟ ಕೂಡ ಬರ್ತಿದ್ದಾರೆ. ಸೊ ಅವ್ರನ್ನ ಗಿಲ್ಲಿ ನಟನೂ ತೋರಿಸ್ತೀನಿ ನಿಮಗೆ. ನಮಗೆ ಅಲ್ಲಿ ಹೋಗೋಕ್ಕೆ ಜಾಗ ಆಯಿತೋ ಇಲ್ವೋ. ಸೊ ಬನ್ನಿ, ಫುಲ್ಲು ರಶ್ ಆಗಿಬಿಡ್ತಾರೆ. ನಾನು 4 ಗಂಟೆಗೆ ಹೋಗ್ಬೇಕು ಅಂದ್ಕೊಂಡೆ. ಸೊ ಇವಾಗ 5:45 ಆಗ್ಬಿಟ್ಟಿದೆ. ಸೊ ಇವಾಗ ಸ್ವಲ್ಪ ಕತ್ಲೆ ಆಗಿದೆ. ಲೈಟಿಂಗ್ಸ್ ತೋರಿಸ್ತೀನಿ ನಿಮಗೆ. ಸಾಯಂಕಾಲ ಲೈಟಿಂಗ್ಸ್ ಚೆನ್ನಾಗಿದೆ. ಸೊ ಬನ್ನಿ, ಅಲ್ಲಿಂದ ಲೈಟಿಂಗ್ಸ್ ತೋರಿಸ್ತೀನಿ ಹೇಗೆಲ್ಲ ಇರುತ್ತೆ ಲೈಟಿಂಗ್ಸ್ ಅಂತ. ಸೊ ಬನ್ನಿ ಗೈಸ್, ಮುಂದೆಗಡೆ ಅಲ್ಲಿ ಗಂಗೋತ್ಸವ ಹೇಗೆಲ್ಲ ಹೆಂಗೆ ಮಾಡವ್ರೆ ಅಂತ ಲೈಟಿಂಗ್ಸ್ ನಿಮಗೆ ತೋರಿಸ್ತೀನಿ. ಲೈಟ್ಸ್ ಅವರು ಅಲ್ಲಿ ಆನ್ ಮಾಡಿದ್ದಾರೆ. ಸೊ ಸೇಮ್ ದಸರಾ ಥರ ಮಾಡಿದ್ದಾರೆ ನಮ್ಮ ಚನ್ನಪಟ್ಟಣ. ನೆನೆ ಆನೆ ಬಂದಿತ್ತು. ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಫೋನ್ದು ಪ್ರಾಬ್ಲಮ್ ಇತ್ತು. ಸೊ ಅದಕ್ಕೆ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಫುಲ್ಲು ಚನ್ನಪಟ್ಟಣ ಫುಲ್ ಲೈಟಿಂಗ್ಸ್ ಅರೇಂಜ್ಮೆಂಟು ಹೆಂಗೆ ಮಾಡಿದ್ದಾರೆ, ಸಾಕಾಗಿ ಮಾಡಿದ್ದಾರೆ. ಸೊ ಬನ್ನಿ, ನಮ್ಮ ಚನ್ನಪಟ್ಟಣದ ಗಂಗೋತ್ಸವ ಹೇಗಿರುತ್ತೆ, ಹೇಗೆಲ್ಲ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಇವಾಗ 1 ವಾರ ಆಯಿತು ರಾಮನಗರ ರಾಮೋತ್ಸವ ಮಾಡ್ತಿದ್ರು. ರಾಮೋತ್ಸವ ಸಖತ್ತಾಗಿ ಮಾಡಿದ್ದಾರೆ. ಸೊ ಚನ್ನಪಟ್ಟಣದಲ್ಲಿ ಗಂಗೋತ್ಸವ ಹೇಗೆ ಮಾಡ್ತಾರೆ, ಹೇಗೆಲ್ಲ ಮಾಡ್ತಾರೆ, ಬನ್ನಿ ಗೈಸ್ ನಾನು ತೋರಿಸಿ. ಗೈಸ್, ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ, ಪ್ಲೀಸ್ ನಮ್ಮ ಚಾನಲ್ನ ಎಲ್ಲರೂ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಸೊ ಫ್ರೆಂಡ್ಸ್, ಬನ್ನಿ ಇವಾಗ ಮುಂದೆ ಗಂಗೋತ್ಸವ ನೋಡೋಣ ಹೇಗೆ ಮಾಡ್ತಾರೆ ಅಂತ. ಎಲ್ಲ ಗಂಗೋತ್ಸವ, ಚನ್ನಪಟ್ಟಣ ಗಂಗೋತ್ಸವ ನೋಡೋಕ್ಕೆ ಎಲ್ಲ ಹೋಗ್ತಾ ಇದ್ದಾರೆ ಜನ ಎಲ್ಲ. ಸೊ ನೋಡ್ಬೋದು ಜನ ಎಲ್ಲ ಹೇಗೆಲ್ಲ ಹೋಗ್ತವ್ರೆ ಅಂತ. ಅಲ್ಲಿಂದ ಕಾಣಿಸ್ತೈತಲ್ಲ ಜನ ಹೋಗ್ತವ್ರೆ. ಸೊ ಇಲ್ಲಿ ಸ್ವಲ್ಪ ಜನಗಳು ಬರ್ತಾ ಇದ್ದಾರೆ ಗಂಗೋತ್ಸವ ನೋಡೋಕ್ಕೆ. ಸೊ ಬನ್ನಿ, ಬಿಗ್ ಬಾಸ್ನ 12 ವಿನ್ನರ್ ಗಿಲ್ಲಿ ನಟ ನಾನು ಎಕ್ಸೆಪ್ಟೇ ಮಾಡಿಲ್ಲ ಡೈರೆಕ್ಟಾಗಿ ನೋಡ್ತೀನಿ ಅಂತ. ಸೊ ಇವಾಗ ನಾನು ಡೈರೆಕ್ಟಾಗಿ ನೋಡ್ತಾಯಿದ್ದೀನಿ ಗಿಲ್ಲಿ ನಟನ. ಸೊ ಬರಲಿ ಅವರು ಗಿಲ್ಲಿ ನಟ, ನಿಮಗೆ ನಾವು ತೋರಿಸ್ತೀವಿ ಗೈಸ್. ಇಲ್ಲಿ ಬ್ಯಾನರ್ ಹಾಕೋರೆಲ್ಲ ಇಷ್ಟು ಜನ ಬರ್ತಾಯಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನಮ್ಮ ಗಿಲ್ಲಿ ನಟನ ಬರ್ತಾಯಿದ್ದಾರೆ. ಮತ್ತು ಸಿಂಗರ್ಸ್ಗಳು ಬರ್ತಾಯಿದ್ದಾರೆ, ರಾಜೇಶ್ ಕ್ರಿಷನ್ ಮತ್ತು ನವೀನ್ ಅಂತ, ಮತ್ತು ನಮ್ಮ ಡಾಲಿ ಧನಂಜಯ್ ಅವರು ಬರ್ತಾಯಿದ್ದಾರೆ. ಸೊ ನೋಡ್ಬೋದು ಹೇಗೆಲ್ಲ ಟೆಂಟೆಲ್ಲ ಹಾಕಿದ್ದಾರೆ ಅಂತ. ನಮ್ಮ ಚನ್ನಪಟ್ಟಣ ಬೊಂಬೆನಾಡು ಗಂಗೋತ್ಸವ ನೋಡಿ ಸಾಕಾಗಿ ಮಾಡಿದ್ದಾರೆ. ನಮ್ಮ ಚನ್ನಪಟ್ಟಣ ಹಿಂಭಾಗ ಬಸ್ ಸ್ಟ್ಯಾಂಡ್ ಹಿಂಭಾಗ ಬಾಯ್ಸಸ್ ಕಾಲೇಜ್ ಗ್ರೌಂಡ್ ಅಂತ ಇಲ್ಲಿ ಮಾಡ್ತಾ ಇರೋದು ಗಂಗೋತ್ಸವ ಅಂತ. ಸೊ ಸಖತ್ತಾಗಿ ಮಾಡಿದ್ದಾರೆ. ಆಲ್ರೆಡಿ ಜನ ಎಲ್ಲ ರಶ್ ಆಗಿಬಿಟ್ಟಿದ್ದಾರೆ, ತುಂಬ ರಶ್ಶು. ಇದು 3 ದಿನ ಕಾರ್ಯಕ್ರಮ ನಡೀತಿದೆ. ಸೊ ಅದಕ್ಕೆ ನಾನು ಲಾಸ್ಟ್ನೇ ದಿನ ಕಾರ್ಯಕ್ರಮ ವೀಡಿಯೋ ಮಾಡ್ತಾಯಿದ್ದೀನಿ. ಮೊನ್ನೆ 2 ದಿನದಿಂದ ವೀಡಿಯೋ ಮಾಡಲಿಲ್ಲ ಗೈಸ್. ಸೊ ಇವಾಗ ನಾನು ಗಂಗೋತ್ಸವ ಹೇಗೆಲ್ಲ ನಡೀತೆ, ಹೇಗೆಲ್ಲ ಮಾಡ್ತಾರೆ ಗಂಗೋತ್ಸವ ಅಂತ ನಾನು ತೋರಿಸ್ತೀನಿ. ಸೊ ಅಲ್ಲೇ ಇಲ್ಲಿ ಗಂಟೆ ಚೇರ್ ಹಾಕೊಂಡಿದ್ದಾರೆ ಗೈಸ್, ಈ ಗಂಟೆ ಚೇರ್ ಹಾಕೊಂಡಿದ್ದಾರೆ. ಸೊ ಗಂಗೋತ್ಸವ ನೋಡಿ, ಅಲ್ಲಿ ಕಾಣಿಸ್ತಿದ್ದೀರಾ ಬೊಂಬೆನಾಡು ಗಂಗೋತ್ಸವ. ನಮ್ಮ ಬೊಂಬೆನಾಡು ಗಂಗೋತ್ಸವದಲ್ಲಿ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಸೊ ಇವರೇ ನೋಡಿ ನಮ್ಮ ಫ್ರೆಂಡ್ಸ್. ಸೊ ಗೈಸ್, ಇವರೇ ನಮ್ಮ ಫ್ರೆಂಡ್ಸು. ಸೊ ಫ್ರೆಂಡ್ಸ್, ಇನ್ನೊಬ್ರು ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಸೊ ನೋಡಿ ಆಯ್ ಮಾಡ್ತಾರೆ ಇವರು. ಆಯ್ ಮಾಡಿ ಬ್ರೋ. ಸೊ ಆಯ್ ಮಾಡಿದ್ರು ಇವರು. ಸೊ ಅವ್ರು ಆಯ್ ಮಾಡಿ ಅಂದರೆ ಆಯ್ ಮಾಡಲಿಲ್ಲ. ಇರಲಿ ಪರವಾಗಿಲ್ಲ, ಆಯಿತು. ನೋಡಿ ಆಯ್ ಮಾಡಲಿ ಅಂದರೆ ಆಯ್ ಮಾಡಲಿಲ್ಲ, ಇರಲಿ ಪರವಾಗಿಲ್ಲ. ಮುಂದೆ ಹೋಗೋಣ ಬನ್ನಿ ಗೈಸ್, ಗಂಗೋತ್ಸವ ತೋರಿಸ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಅಂತೂ ಇಂತೂ ನಮ್ಮ ಬೊಂಬೆನಾಡು ಗಂಗೋತ್ಸವ ಕಾರ್ಯಕ್ರಮ ಸ್ಟಾರ್ಟ್ ಆಗಲೇ ಬಿಡ್ತು. ಸೊ ನೋಡ್ಬೋದು ಇಲ್ಲಿ ಬಾಡಿ ಬಿಲ್ಡರ್ಸ್ ಎಲ್ಲ ಬಾಡಿ ಶೋ ಮಾಡ್ತಾ ಇದ್ದಾರೆ. ಹೇಗೆಲ್ಲ ಮಾಡ್ತಾವ್ರೆ ನೋಡಿ ಫ್ರೆಂಡ್ಸ್, ಸಖತ್ತಾಗಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಅದೆಲ್ಲ ಒಂದು ಕಡೆ ಆದರೆ ಇಲ್ಲಿ ನೋಡಿ ನಮ್ಮ ಬಾಡಿ ಬಿಲ್ಡರ್ಸ್ ಹೆಂಗೆ ನಿಂತಿದ್ದಾರೆ ಅಂತ. ಸಖತ್ತಾಗಿ ನಿಂತಿದ್ದಾರೆ ನಮ್ಮ ಬಾಡಿ ಬಿಲ್ಡರ್ಸ್ಗೆ. ಸೊ ಒಂದು ಆಯ್ ಹೇಳಿದೆ, ಅವ್ರ ಬಾಡಿ ಬಿಲ್ಡರ್ಸು ನೋಡಿಲ್ಲ ನಮಗೆ. ಸೊ ಬನ್ನಿ ಮುಂದೆ ನೋಡೋಣ ಹೇಗೆಲ್ಲ ಇರುತ್ತೆ ಫ್ರೆಂಡ್ಸ್. ಅದೆಲ್ಲ ಮುಗಿಸ್ಕೊಂಡು ನಾವು ನೋಡ್ತಿರೋದೇ ಮಿಮಿಕ್ರಿ ಮಾಡ್ತಾವ್ರೆ. ಯಾರು ಮಿಮಿಕ್ರಿ ಮಾಡ್ತಾವ್ರೆ ಅಂತ ನೋಡಿ ಪ್ಲೇ ಮಾಡ್ತೀನಿ. ಅಲ್ಲಪ್ಪ, ನಮ್ಗೆಲ್ಲ ಒಂದು ಹೆಸರು ನೀವೇ ಕಟ್ಬಿಡಿ. ನಾವು ಹೋಗ್ತಾ ಇದ್ರೆ ತಗರು ಮೀಟರ್ ಬೇಕು, ಮೀಟರ್ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಬಂದ್ರೆ ಕರೆಕ್ಟ್ ಕೊಡದ ಬಂಡಿನಿ. ಈಗ ಸೊ ಮಿಮಿಕ್ರಿ ಎಲ್ಲ ಆದಮೇಲೆ ಎಂಟ್ರಿ ಕೊಟ್ಟೇ ಬಿಟ್ರು ನಮ್ಮ ಅನುಪಮ ಭಟ್ ಆ್ಯಂಕರಿಂಗು. ಸೊ ನೋಡಿ ಆ್ಯಂಕರಿಂಗ್ ಹೇಗಿರುತ್ತೆ ಅಂತ. ಫ್ರೆಂಡ್ಸ್, ಆ್ಯಂಕರಿಂಗ್ಗೆ ಇಷ್ಟೊಂದು ಕ್ರೌಡ್ ಇರ್ಬೇಕಾರೆ ಇನ್ನು ನಮ್ಮ ಗಿಲ್ಲಿ ಬಂದರೆ ಇನ್ನೂ ಎಷ್ಟು ಕ್ರೌಡ್ ಇರುತ್ತೆ. ಏನೇನು ಮಾಡ್ತಾರೆ ಗಿಲ್ಲಿ ಬಂದರೆ ನೋಡಿ. ಆ್ಯಂಕರ್ಗೆ ಎಷ್ಟು ಕ್ರೌಡ್ ಇದೆ, ಎಷ್ಟು ಜನ ಕಿರಿಸ್ತಾರೆ. ಚನ್ನಪಟ್ಟಣ ಫುಲ್ಲು ಕಿರಿಸ್ತಾ ಇದ್ದಾರೆ. ಇನ್ನು ಗಿಲ್ಲಿ ಬಂದರೆ ಇನ್ನೂ ಹೇಗೆ ಕಿರಿಸ್ತಾರೆ. ಸಿಂಗಿಂಗ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಸೊ ಯಾರು ಸಿಂಗರ್ ನೇಮ್ ಗೊತ್ತಿಲ್ಲ ನಮಗೆ. ಸೊ ಪ್ಲೇ ಮಾಡಿ.
ಅದಾದಮೇಲೆ ಇನ್ನೊಬ್ಬ ಸಿಂಗರ್ ಬಂದರು, ಇನ್ನೊಬ್ರು ಅವ್ರ ಹೆಸರು ನನಗೆ ಗೊತ್ತಿಲ್ಲ. ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಸರ್ದು ಸಾಂಗ್ ಆಡ್ತಾವ್ರೆ. ಸೊ ಬನ್ನಿ ಪ್ಲೇ ಮಾಡ್ತೀನಿ. ಫ್ರೆಂಡ್ಸ್ ಹಾಡೆಲ್ಲ ಆದಮೇಲೆ ಕಾಮಿಡಿ ಸ್ವಲ್ಪ ಇರಬೇಕಲ್ಲ. ನಮ್ಮ ಕಾಮಿಡಿ ಸ್ಟಾರ್ಗಳು ಎಂಟ್ರಿ ಆದರು. ಯಾರು ಅಂದರೆ ಗಿಚ್ಚಿ ಗಿಲಿ ರಾಘು ಮತ್ತು ಚಿಲ್ಲರ್ ಮಂಜು. ಸೊ ಆಮೇಲೆ ನಮ್ಮ ಬಿಗ್ ಬಾಸ್ನ ಚಂದ್ರಪ್ರಭು ಅವರು ಬಂದಿದ್ದಾರೆ. ಫ್ರೆಂಡ್ಸ್ ಕಾಮಿಡಿ ಎಲ್ಲ ಮುಗಿತಾ ಆದಮೇಲೆ ಎಂಟ್ರಿ ಕೊಟ್ಟೇ ಬಿಟ್ಟರು ಫಿಲಮ್ ಸ್ಟಾರ್ಸ್ಗಳು. ಸೊ ನೋಡ್ಬೋದು ಅಯೋಗ್ಯ ಫಿಲಮು ಹೀರೋ ಇದ್ದಾರೆ, ಸತೀಶ್ ಅಂತ ಇವ್ರ ಹೆಸರು. ಸೊ ಅಯೋಗ್ಯ ಫಿಲಮಲ್ಲಿ ಇವಾಗ ಹೊಸ್ದಾಗಿ ಫಿಲಮ್ ಲಾಂಚ್ ಮಾಡಿದ್ದಾರೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚನ್ನಪಟ್ಟಣಕ್ಕೆ ಬರ್ತಾ ಇರೋದು ಫಸ್ಟ್ ಟೈಮ್. ನಾನು ಇಲ್ಲಿಗೆ ಫಂಕ್ಷನ್ಗೆ ಅಂತ ಬರ್ತಾ ಇರೋದು ಇದೇ ಫಸ್ಟ್ ಟೈಮು. ನಮ್ಮ ಸತೀಶ್ ಸರ್ನ ಡೈಲಾಗ್ ಕೊಡೋದೇನೆ ಹಾಗೆ ಕಳ್ಸೋಕ್ಕಾಗತ್ತಾ? ಸೊ ಬನ್ನಿ ಡೈಲಾಗ್ ಕೇಳ್ಸೋಣ. ಒಳಗೆ ತೆಂಗಿನ ಮರ ಒಂದು ವರ್ಷ ಬಿಡ್ತದೆ, ಇನ್ನೊಂದು ಕೆಂದೆಣ್ಣೆ ಬಿಡ್ತದೆ. ಸೀದಾ ಬಂದ್ರೆ ಚೆಂಡು ಹೊಸ ಬರ್ತದೆ. ಅಲ್ಲಿ ಬಾ ಹೇಳ್ತೀನಿ ಗೈಸ್, ನಮ್ಮ ಸತೀಶ್ ಸರ್ ಹೋದ್ಮೇಲೆ ಯಾರು ಎಂಟ್ರಿ ಕೊಟ್ಟರು ಗೊತ್ತಾ? ನಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟ್ರು ಪ್ರೇಮ್ ಸರ್ ಎಂಟ್ರಿ ಕೊಟ್ಟು. ಸೊ ಬನ್ನಿ ಪ್ರೇಮ್ ಸರ್ ಏನೇನು ಮಾತಾಡ್ತಾರೆ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಪ್ರೇಮ್ ಸರ್ ಹೋದ್ಮೇಲೆ ನಮ್ಮ ಉಪ ಮುಖ್ಯಮಂತ್ರಿ ಬಂದರು ನೋಡಿ, DK ಶಿವಕುಮಾರ್. ನೋಡಿ ಕ್ರೇಜ್ ಆಗಿರುತ್ತೆ ಅಂತ. ಫ್ರೆಂಡ್ಸ್ ಅವ್ರದ್ದೆಲ್ಲ ಆದಮೇಲೆ ಎಂಟ್ರಿ ಕೊಟ್ಟರು ನೋಡಿ ನಮ್ಮ ಕಲ್ಟ್ ಫಿಲಮ್. ಅವ್ರ ಹೆಸರು ಗೊತ್ತಿಲ್ಲ ನಮ್ಗೆ, ಹೀರೋ ಹೆಸರು. ಸೊ ಹೀರೋಯಿನ್ ಬಂದರು ಮಲಾಯಿಕಾ ಹೀರೋಯಿನು. ಸೊ ನೋಡಿ ಹೆಂಗೆ ಬರ್ತಾ ಇದ್ದಾರೆ ಮಲಾಯಿಕಾ ಅವರು. ಸೊ ಅವ್ರು ಹೋದ್ಮೇಲೆ ಎಂಟ್ರಿ ಕೊಟ್ಟರು ನೋಡಿ ನಮ್ಮ ಬಡವ ರಾಸ್ಕಲ್ ಡಾನಿ ಧನಂಜಯ್. ಏನು ಎಂಟ್ರಿಗಳು, ನಮ್ಮ CPT ಫುಲ್ಲು ಕ್ರೇಜು ಮಾತ್ರ ಈ ಡಾಲಿ ಧನಂಜಯ್ ಬಂದಾಗ. ಸೊ ನೋಡಿ ಡಾಲಿ ಧನಂಜಯ್. ಫ್ರೆಂಡ್ಸ್ ಅವ್ರದ್ದು ಹೋದ್ಮೇಲೆ ನೆಕ್ಸ್ಟ್ ಯಾರ್ದು ಅಂದ್ಕೊಂಡ್ರಿ, ನಮ್ಮ ಎಂಟ್ರಿ ಕೊಟ್ಟೇ ಬಿಟ್ರು ನಮ್ಮ ಮಳವಳ್ಳಿ ಹುಲಿ ಗಿಲ್ಲಿ ನಟ ಅವ್ರು ಆಗಮಿಸ್ತಿದ್ದಾರೆ ನೋಡಿ. ಸಕ್ಕತ್ತಾಗಿ ಎಂಟ್ರಿ ಆಗ್ತಿದ್ದಾರೆ ಗಿಲ್ಲಿ ನಟ. ನೋಡಿ ಕ್ರೇಜ್ ಹೇಗಿದೆ ಅಂತ ಪ್ಲೇ ಮಾಡ್ತೀನಿ ನೋಡಿ. ಬಿಗ್ ಬಾಸ್ 12 ವಿನ್ನರ್ ಗಿಲ್ಲಿ ನಟ ಆಗಮಿಸಿದ್ದಾರೆ ನಮ್ಮ ಚನ್ನಪಟ್ಟಣ ಬೊಂಬೆನಾಡಲ್ಲಿ. ನೋಡಿ ಕ್ರೇಜ್ ಪ್ಲೇ ಮಾಡ್ತೀನಿ ಈಗ, ಕ್ರೇಜ್ ಹೇಗಿದೆ ಅಂತ ಬನ್ನಿ. ಇಲ್ಲಿಯವ್ರು ನೋಡ್ಬಿಟ್ಟು ಅವ್ರ ಫ್ಯಾನ್ಸ್ ಸುಮ್ಮನೆ ಬಿಡ್ತಾರ. ಒಬ್ರು ಸ್ಟೇಜ್ ಮೇಲೆ ಹಾಕೊಂಡ್ಬಿಟ್ರು ನೋಡಿ ಪೊಲೀಸ್ ಸೆಕ್ಯೂರಿಟಿ ಹೇಗಿದೆ ಅಂತ. ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ನನ್ನ ಲೈಫಲ್ಲಿ ಇದೇ ಫಸ್ಟು ಈ ಥರ ಕ್ರೌಡು, ಇಷ್ಟೊಂದು ಎನರ್ಜಿ, ಇಷ್ಟೊಂದು ಪ್ರೀತಿ ಇದೆಲ್ಲ ನೋಡ್ತಾ ಇರೋದು. ನನ್ನ ಸ್ಟೈಲ್ ಹೇಳ್ಬೇಕಾದ್ರೆ ಏನ್ರಿ ಇದು ಸತ್ಯವಾಗ್ಲೂ ಚನ್ನಪಟ್ಟಣ ಜನ ಅಲ್ಟಿಮೇಟ್ ಬಿಡ್ರಿ. ಎಲ್ಲ ಬರೀ ಗಂಡು ಮಕ್ಳು ಸೌಂಡೇ ಬರಲ್ಲ, ಹೆಣ್ಮಕ್ಳು ಸೌಂಡೇ ಮಾಡೋದಿಲ್ವ ಅಂತ. ಇವಾಗ ನಾನು ಯಾವುದೇ ಪ್ರೋಗ್ರಾಮ್ಗೆ ಹೋದ್ರೆ ಹೆಣ್ಮಕ್ಳು ಸೌಂಡೇ ಜಾಸ್ತಿ ಕೇಳ್ತಿರಲ್ಲ, ಹೆಣ್ಮಕ್ಳು ಸೌಂಡೇ ಜಾಸ್ತಿ ಕೇಳಿಸ್ತಾ ಇದೆ ಸತ್ಯವಾಗ್ಲೂ. ಅದೇ ಖುಷಿ ಆಯ್ತು. ನಾನು ಬಿಗ್ ಬಾಸ್ ಮನೆಯಿಂದ ಬಂದ್ಬಿಟ್ಟು ಇಷ್ಟು ಚೆನ್ನಾಗಿ ಹೋಗ್ಬಿಟ್ಟು ತಲೆ ಕೆಟ್ಟೋಗ್ಬಿಟ್ಟೈತೆ, ಕನ್ಫ್ಯೂಸ್ ಆಗ್ಬಿಟ್ಟು ನಾನೇ ಸತ್ಯವಾಗ್ಲೂ. ಎಲ್ಲೋದ್ರೂ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಇದೆಲ್ಲ ನೋಡಿ ಈಗ ಒಳಗಡೆ ಅಷ್ಟೊಂದು ಮಾತಾಡ್ತಾ ಇದ್ದವನು ಹೊರಗಡೆ ಬಂದ್ಮೇಲೆ ನಾನು ಸೈಲೆಂಟ್ ಆಗ್ಬಿಟ್ಟೆ. ಈ ಪ್ರೀತಿ, ಪ್ರೋತ್ಸಾಹ ಇದೆಲ್ಲ ಏನಣ್ಣ
ಒಡೆಯವರಿಗೆ ಬಂದಲ್ಲ ನಾ ಸ್ಟೇಜ್ ಮ್ಯಾಕ್ ಹತ್ಬಿಟ್ಟು ನನಗೆ ಭಯ ಆಗ್ಬಿಡ್ತು. ದೊಡ್ಡವ ದೊಡ್ಡವ ದ್ವಾಸೆ ಕೊಡು ನಮ್ಮಪ್ಪ ರಾಜ, ಸಾರ್ಗಾಕೋ ಸೊಪ್ಪು. ಏನ್ ಚಿಕ್ಕವರಿಂದ ದೊಡ್ಡವ್ರ ಗಂಟ್ಲು ಆಡ್ತಾರಲ್ಲ ಅದೇ ಖುಷಿ ಕಾರಣ ನನಗೆ ಸತ್ಯವಾಗ್ಲು. ಈಗ ಬರೀ ದೊಡ್ಡವ ಚಿಕ್ಕವ ಅನ್ಕೊಂಡ್ ಬರೀ ಹೆಣ್ಮಕ್ಳಿಗೆ ಮಾತ್ರ ಸಾಂಗ್ ಆಡ್ದೋ ಇಲ್ಲ ಡೈಲಾಗ್ ಹೇಳ್ದೋ. ನಮ್ಮ ಗಂಡು ಮಕ್ಳಿಗೆ ನಾನು ಯಾವಾಗಲೂ ಒಂದು ಡೈಲಾಗ್ ಹೇಳ್ತಾನೆ ಇರ್ತೀನಿ. ಗಂಡು ಮಕ್ಳೆಲ್ಲ ಇದ್ದೀರಲ್ವಾ, ಕೇಳಕ್ ರಿಪೀಟ್ ಅನ್ಬಿಸ್ಬೋದು, ಆದ್ರೂ ಕೇಳ್ರಿ ಚೆನ್ನಾಗಿರ್ತದೆ. ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ಅನ್ನೋ ಮೂಟನ ಹೆಗಲ ಮೇಲೆ ಎತ್ಕೊ ಹುಟ್ಟಿರೋರು ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವ ಅಂದ್ರೆ ಹಳೆಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರು ನಾವು ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ನನ್ ಸಾಂಗು ಸಕ್ಕತ್ ಖುಷಿ ಆಗೋಯ್ತು. ಏನಪ್ಪ ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆ ಇಟ್ಕೊಂಡು ಕಟಾಯಿಸ್ಬಾರ್ದು. ಶೋ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಏನು ಕ್ರೇಜ್ ಅಂತೀರಾ, ಮನೆಗೆ ಹೋಗೋಕೆ ಜಾಗ ಬಿಡ್ತಾ ಇಲ್ಲ, ಅಷ್ಟು ರಶ್ ಇದೆ. ನೋಡಿ ಪ್ಲೇ ಮಾಡ್ತೀನಿ ಮುಂದೆಗಡೆ ಎಷ್ಟು ರಶ್ ಇದ್ದಾರೆ ಅಂತ. ಗೈಸ್ ನೋಡಿದ್ರಲ್ಲಿ ಎಷ್ಟು ಕ್ರೌಡ್ ಇದೆ ಅಂತ. ನೋಡಿ ಇವಾಗ ಕತ್ಲೆ ಆಗಿದೆ, ಲೈಟಿಂಗ್ಸ್ ಹೆಂಗೆ ಕಾಣಿಸುತ್ತೆ ನೋಡಿ ಅಲ್ಲಿಂದ. ಸೊ ಸಕ್ಕತ್ತಾಗಿ ಕಾಣ್ತಿದೆ ಅಲ್ಲಿಂದ ಲೈಟಿಂಗ್ಸ್ ಮಾತ್ರ ಹೆಂಗೆ ಕಾಣಿಸ್ತಿದೆ ಗೈಸ್. ಸೊ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ, ಸಿಗುವ ಮುಂದಿನ ಬ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ತೊಗೊಬರ್ತೀನಿ ಅಂತ. ಸೊ ಅಲ್ಲಿವರೆಗೂ ಮಿಸ್ ಮಾಡ್ಕೋತೀರಿ, ನಾನು ಮಿಸ್ ಮಾಡ್ಕೊಡ್ತೀನಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.